ನಾನು ಚನ್ನಬಸಪ್ಪ ಕೊಲ್ಲೂರು, ಗೌರವ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತರ ಶಾಲಾ ಕಾಲೇಜು ನೌಕರರ ಸಂಘ, ಬೆಂಗಳೂರು ಜಿಲ್ಲಾ ಘಟಕ, ಕಲಬುರಗಿ. ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದ ಹನುಮಂತಪ್ಪನವರು ಈ ಪಿಂಚಣಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಎಲ್ಲರೂ. ಅದೇ ರೀತಿ ನಮ್ಮ ಕೃಷ್ಣ ಮಾಗಿಣಿಯವರು ಇದ್ದಾರೆ, ಇಲ್ಲಿ ಸಂಚಾಲಕ ಇಸಮಂದ್ರ ಖಾಜಿಯವರು ಇದ್ದಾರೆ, ಸೂರ್ಯಕಾಂತ್ ಅವರು ಇದ್ದಾರೆ. ಎಲ್ಲರೂ ಅನೇಕ ಬಾರಿ ಹೋರಾಟ ಮಾಡಿದ್ವಿ, ಉಪವಾಸ ಸತ್ಯಾಗ್ರಹ ಮಾಡ್ಕೊತ ಬಂದಿದ್ದೀವಿ. ಆದರೆ ಕಳೆದ BJP ಸರ್ಕಾರ ಕೂಡ ನಮಗೆ ನಿಶ್ಚಿತ ಪಿಂಚಣಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿತ್ತು. ಆದರೆ ನಾವು ಈ ಸ್ಟ್ರೈಕ್ ಕುಂತಾಗೊಮ್ಮೆ ಬಂದು ತಾವೇ ಇದೇ ಯಡಿಯೂರಪ್ಪನವರೇ ಬಂದು ಹೇಳಿದ್ರು ನಮಗೆ ನಾವು ಪಿಂಚಣಿ ವ್ಯವಸ್ಥೆ ಜಾರಿ ಮಾಡ್ತೀವಿ ಅಂತ. ಆದರೂ ಕೂಡ ಜಾರಿ ಮಾಡಲಿಲ್ಲ. ಆದರೆ ಮಾತು ಕೊಟ್ಟರು, ಮಾಡಿದ ತಪ್ಪಿದ್ರು BJP ಸರ್ಕಾರದವರು. ತದನಂತರ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪಾಣಕಲ್ಲಿ ಹೇಳಿತ್ತು ನಿಶ್ಚಿತ ಪಿಂಚಣಿ ನಮ್ಮ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಾವು ಎಲ್ಲ ಪಿಂಚಣಿ ವಂಚಿತ ನೌಕರ ಸಂಘದ ನಮ್ಮ ಸಿಬ್ಬಂದಿ ವರ್ಗದಲ್ಲಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಹಳ್ಳಿಯಲ್ಲಿ ಬೀಗರು ನಿಂತಿರ್ತಾರೆ, ಎಲ್ಲರಿಗೂ ಹೇಳಿದೆವು ನಮ್ಮ ಪಿಂಚಣಿ ಸಿಗ್ತದೆ, ಎಲ್ಲರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿ ನಿಶ್ಚಿತ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಆಗ್ತದೆ ಅಂತೇಳಿ. ಅದೇ ರೀತಿ ಎಲ್ಲ MLC ಎಲೆಕ್ಷನ್ ಬಂತು, MLA ಎಲೆಕ್ಷನ್ ಬಂತು, ಎಲ್ಲ ನೌಕರದವರು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಆದರೂ ಕೂಡ ಕಳೆದ ಈಗ 2 ವರ್ಷ ಆಯಿತು. 2 ವರ್ಷ ಆದರೂ ಇನ್ನೂ ಕೂಡ ಈಗ ಚಕರ ಇರ್ತದೆ, ಬರೀ ಪೇಪರ್ ಮಾಡ್ಕೊತ ತಿರುಗಾಡ್ತಾ ಇದ್ದಾರೆ. ಆದರೆ ಈಗ ನಾವು ರೊಚ್ಚಿಗೆತ್ತಿದ್ದೇವೆ. ಈಗ ಸಾಕಷ್ಟು ಈಗಾಗಲೇ ನಾವು ನೊಂದ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಹನುಮಂತಪ್ಪವರು ಕರೆ ಮಾಡಿದ್ದಾರೆ. ಫೆಬ್ರವರಿ 7 ತನಕ ನಾವು ಪತ್ರ ಚಳವಳಿ ಮಾಡ್ತೀವಿ. ತದನಂತರ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಒಂದು ವೇಳೆ ನಮ್ಮ ಜೀವ ಏನೋ ಅದು ಹೋದರೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಹೊಣೆ ಅಂತ ಹೇಳ್ಕೊತಾ 2 ಮಾತು ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಸರ್. ತಮ್ಮ ಹೆಸರು ಹೇಳಿ. ಚನ್ನಬಸಪ್ಪ ಕೊಲ್ಲು, ಗೌರವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಜಿಲ್ಲಾ ಘಟಕ, ಕಲಬುರಗಿ. ನಾನು ಮಲ್ಲಿಕಾರ್ಜುನ್ ರೊನ್ನೂರು, ಜಿಲ್ಲಾ ಸಂಚಾಲಕ ಮತ್ತು ರಾಜ್ಯ ಉಪಾಧ್ಯಕ್ಷ. ಈ ಒಂದು ಇವತ್ತಿನ ದಿವಸ ನಾವು ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ J. ಹನುಮಂತಪ್ಪ ಅವರು ಒಂದು ಕರೆಯನ್ನು ನೀಡಿದ್ದಾರೆ. ದಿನಾಂಕ 21/1/2025ರಿಂದ ದಿನಾಂಕ 31/1/2025ರವರೆಗೆ ಪತ್ರ ಚಳವಳಿಯನ್ನು ಮಾಡುವುದರ ಮುಖಾಂತರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಏನಪ್ಪ ಅಂದರೆ ಒಂದು ಮನವಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಏನಪ್ಪ ಅಂದರೆ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಈ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಾವು ಈ ಒಂದು ಪತ್ರ ಚಳವಳಿ ಕಾರ್ಯಕ್ರಮ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಏನಪ್ಪ ಅಂದರೆ ಸುಮಾರು ಹೋರಾಟಗಳನ್ನು ನಾವು ಏನಪ್ಪ ಅಂತಂದರೆ ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೀವಿ, ಮತ್ತು ಬೆಳಗಾವಿ ಚಲೋ ಹೋರಾಟದಲ್ಲಿ ಮಾಡಿದ್ದೀವಿ, ಮತ್ತು ಶಿವಮೊಗ್ಗ ಒಂದು ಸಮಾವೇಶ ಮಾಡಿದ್ದೀವಿ. ಆದರೂ ಸಹಿತ ಏನಪ್ಪ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಸರ್ಕಾರ ನಮಗೆ ಸ್ಪಷ್ಟವಾದಂಥ ಭರವಸೆಯನ್ನು ಹೇಳ್ತಾ ಬಂದಿದೆ. ಈಗಾಗಲೇ ಏನಪ್ಪ ಅಂದರೆ ನಾವು ವೋಟ್ ಫಾರ್ OPS ಸಹಿತ ಏನಪ್ಪ ಅಂದರೆ ಈ ಒಂದು ಸರ್ಕಾರ ಬರಲಿಕ್ಕೆ ಏನಪ್ಪ ಕಾರಣ ನಾವೆಲ್ಲ ಶಿಕ್ಷಕರಾಗಿದ್ದೇವೆ. 2 ವರ್ಷಗಳು ಸಹಿತ ಏನಪ್ಪ ಅಂದರೆ ಈ ಸರ್ಕಾರ ಬಂದರೂ ಸಹಿತ ಏನಪ್ಪ ತಮ್ಮ ಪ್ರಣಾಳಿಕೆಯಲ್ಲಿ ಏನಪ್ಪ ಅಂದರೆ 6ನೇ ಒಂದು ಪ್ರಣಾಳಿಕೆಯನ್ನು ಹಾಕಿಕೊಂಡಿದೆ. ಈ ಒಂದು 6ನೇ ಪ್ರಣಾಳಿಕೆ ಏನಪ್ಪ ಅಂತಂದರೆ ಅವರು ವಿಳಂಬವಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಸನ್ಮಾನ್ಯ ಘನತೆವತ್ತ ಮುಖ್ಯಮಂತ್ರಿಗಳಲ್ಲಿ ಏನಪ್ಪ ಅಂತಂದರೆ ನಾನು ಕೇಳಿಕೊಳ್ಳೋದೇನೆ ಆದಷ್ಟು ಬೇಗನೆ ಏನಪ್ಪ ಅಂತಂದರೆ NPS ಏನಪ್ಪ ನಮಗೆ OPS ಏನಪ್ಪ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ಏನಪ್ಪ ಅಂದರೆ ಶಿಕ್ಷಕರು ಉಪನ್ಯಾಸಕರು ಏನಪ್ಪ ನೀಡಬೇಕು. ಒಂದು ವೇಳೆ ನೀವು ವಿಳಂಬ ನೀತಿಯನ್ನು ಮಾಡಿದರೆ ಮುಂಬರುವಂಥ ದಿನಗಳಲ್ಲಿ ನಾವು ಫೆಬ್ರವರಿ 7ರಂದು ಏನಪ್ಪ ಅಂತಂದರೆ ಬೃಹತ್ ಹೋರಾಟವನ್ನು ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಮುಂದೆ ಆದರೂ ಸಹಿತ ಏನಾದರೂ ಅದಕ್ಕೆ ಸರ್ಕಾರವೇ ಹೊಣೆ ಎಂದು ನಾನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮಲ್ಲಿಕಾರ್ಜುನ್ ರೊನ್ನೂರು, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾ ಸಂಚಕ. ನಮಸ್ಕಾರಗಳು. ನಾನು ಇಸಾಮುದ್ದೀನ್ ಖಾಜಿ, ಕಲಬುರಗಿ ಜಿಲ್ಲಾ ಅನುದಾನಿತ ಪಿಂಚಣಿ ವಂಚಿತ ನೌಕರ ಸಂಘದ ಜಿಲ್ಲಾ ಸಂಚಾಲಕನಾಗಿ ಈ ಸಂದರ್ಭದಲ್ಲಿ ಮಾತನಾಡುತ್ತಿದ್ದು, ನಮಗೆ 1/4/2006 ನಂತರ ನಮಗೆ ಪಿಂಚಣಿ ಇರುವುದಿಲ್ಲ. ಮೊದಲು ಎಲ್ಲ ಅನುದಾನಿತ ನೌಕರರಿಗೆ ಪಿಂಚಣಿ ಇತ್ತು, ಈಗ ನಮ್ಗೆ ಪಿಂಚಣಿ ಇಲ್ಲ. ನಾವು ಎಲ್ಲರೂ ವೋಟ್ ಫಾರ್ OPS ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಎಲ್ಲರೂ ನಾವು ವೋಟ್ ಫಾರ್ OPS ಅಂಥೇಳಿ ಸರ್ಕಾರ ರಚನೆ ಆಯಿತು. ಆದರೂ ಕೂಡ 2 ವರ್ಷ ಕಳೆದರೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅನುದಾನಿತ ಶಿಕ್ಷಕರಿಗೂ OPS ಇಲ್ಲ, ಈ ಕಡೆ NPS ಇಲ್ಲ. ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ OPS ಅನ್ನು ನೀಡಬೇಕೆಂದು ಅವರಲ್ಲಿ ನಾವು ಕಳಕಳಿಯ ವಿನಂತಿ. ನಾನು ಇಸಾಮುದ್ದೀನ್ ಖಾಜಿ, ಜಿಲ್ಲಾ ಸಂಚಾಲಕ. ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿನ ಪತ್ರ ಚಳವಳಿ ಮಾಡಲಾಯಿತು. ಯಾಕಪ್ಪ ಅಂತಂದರೆ ನಾವು ಸುಮಾರು 1/4/2006ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ಅದ ನಂತರ ನಮ್ಗೆ ಗ್ರ್ಯಾಂಟ್ ಕೊಟ್ಟು ಸರ್ಕಾರ ನಮ್ಗೆ ಯಾವುದೂ ಈ ಪಿಂಚಣಿ ವ್ಯವಸ್ಥೆ ಇದುವರೆಗೂ ಮಾಡಿಲ್ಲ. ಸಾಕಷ್ಟು ಬಾರಿ ಹೇಳ್ಯಾರ ಮಾಡ್ತೀನಿ ಅಂತ ಇದುವರೆಗೂ ಮಾಡಿಲ್ಲ. ಅದೇ ರೀತಿ 6ನೇ ಪ್ರಣಾಳಿಕೆದಾಗೂ ನಿಮ್ಮದು ಸರ್ಕಾರಿ ರೀತಿಯಿಂದ ನಿಮ್ಗೆ
OPS ಮಾಡ್ತೇವೆ ಅಂತಲೇ ಹೇಳ್ಯಾರ. ಇದುವರೆಗೂ ಯಾವುದೂ ಮಾಡಿಲ್ಲ ಗ್ಯಾರಂಟಿ ಒಳಗೆ. ಅದಕ್ಕೆ ಇವತ್ತಿನ ಏನು ಮಾಡಿರ್ತೀವಿ ನಾವು ಪತ್ರ ಚಳವಳಿ ಮಾಡಿರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ 20ನೇ ತಾರೀಕಿಂದ 30ನೇ ತಾರೀಕು ತನಕ ಪತ್ರ ಚಳವಳಿ ಮಾಡಿ 7ನೇ ತಾರೀಕು ಎಲ್ಲಿ ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕ್ನಾಗ 7ನೇ ತಾರೀಕು ಬೃಹತ್ ಮಟ್ಟದ ಒಂದು ಸ್ಟ್ರೈಕ್ ಇಟ್ಕೊಂಡಿದ್ದೆವು. ಅವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಇನ್ನೂರು ನಾನು ಕೇಳ್ಕೊತೀನಿ. ನನ್ನ ಹೆಸರು ಶ್ರೀಕೃಷ್ಣ ಮಾಗಡಿಗೆರೆ ಅಂತ ಜಿಲ್ಲಾಧ್ಯಕ್ಷ.